ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು, ನಾಸಿಕ, ಅಧರ, ಮುಗುಳ್ನಗೆ, ನಾಲಗೆ, ತಾಂಬೂಲ ಕಬಳ ಮಹಾತ್ಮೆ, ವಾಂಗ್ಮಾಧುರ್ಯ, ಚುಬುಕ, ಕಂಠಿ, ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು 58ನೇ ಶ್ಲೋಕದಿಂದ 69ನೆಯ ಶ್ಲೋಕದವರೆಗೂ 12 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ. ಅಂದರೆ ಹಿಂದಿನ 1ರಿಂದ 4ರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ, ವಿರಾಟ್ ರೂಪದ ಒಂದು ರೂಪವಾಗಿದೆ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ. ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದರು. ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಈ ಲ ಹ್ರೀಂ ಎನ್ನುವ ಮಂತ್ರಭಾಗ. ಇನ್ನು 2ನೆಯದಾದ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ 2ನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ. ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯಧೋ ಅಧೋ ಧಾರಿಣಿ ಎನ್ನುವ 3ನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ. ಇದೇ ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ವಿಭಾಗ. ಆದಿಶಂಕರರು 1, 2, 3, 4 ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ, ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ. ನಾವು ಈ 4ನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ. 4ನೆಯ ಅಧ್ಯಾಯದ ಸಾರ. ಈ ಅಧ್ಯಾಯದಲ್ಲಿ ಆಚಾರ್ಯರು ಪಂಚದಶ ಮಂತ್ರದಲ್ಲಿನ ಕ ಎ ಈ ಲ ಹ್ರೀಂ ಎನ್ನುವ ಮಂತ್ರಾರ್ಥವನ್ನು, ಅಮ್ಮನವರ ವಾಗ್ಭವಕೂಟವಾದ ಶಿರಸ್ಸಿನಿಂದ ಕಂಠದವರೆಗೂ ಇರುವ ಸೌಂದರ್ಯವನ್ನು, ವೈಭವವನ್ನು, ಮಹಾತ್ಮ್ಯವನ್ನು ವರ್ಣಿಸುತ್ತಾ ಜ್ಞಾನೇಂದ್ರಿಯಗಳ ಕೂಟವಾದ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಜ್ಞಾನವನ್ನು ನಮ್ಮೆಲ್ಲರಿಗೂ ಜಗನ್ಮಾತೆಯ ವಿರಾಟ್ ರೂಪವಾಗಿಯೂ ಸ್ಥೂಲ ರೂಪವಾಗಿಯೂ ಅಮೃತ ಝರಿಯಂತೆ ಅಂದರೆ 58ನೇ ಶ್ಲೋಕದಿಂದ 69ನೆಯ ಶ್ಲೋಕದವರೆಗೆ 12 ಶ್ಲೋಕಗಳಲ್ಲಿ ಹರಿಸಿ ಕುಡಿಸಿದ್ದಾರೆ ಪ್ರಸಾದವಾಗಿ. ಈ ಅಧ್ಯಾಯವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡುವವರಿಗೆ ವ್ಯಾಧಿಗಳ ಉಪಶಮನ, ಸಕಲ ಜನಾವಶ್ಯ, ನಿದ್ರಾಹೀನತೆ ಇರುವವರಿಗೆ, ಅಂದರೆ ಸಮಸ್ಯೆಗಳಿದ್ದರೆ ತಾನೇ ನಿದ್ರೆ ಬರುವುದಿಲ್ಲ, ಕೆಲವರಿಗೆ ಸಮಸ್ಯೆಗಳಿಲ್ಲದಿದ್ದರೆ ನಿದ್ರೆ ಬರುವುದಿಲ್ಲ, ಒಟ್ಟಿನಲ್ಲಿ ನಿದ್ರೆ ಬರದೆ ಎಷ್ಟು ನಿದ್ರೆ ಗುಳಿಗೆಗಳನ್ನು ತಿಂದರೂ ಮೈಮರೆಯುವುದು ಬಿಟ್ಟು ನಿದ್ರೆ ಬಾರದವರಿಗೆ ಪ್ರಶಾಂತವಾಗಿ ನಿದ್ರೆ ಬರುವ ಹಾಗೆ ಸಮಸ್ಯೆಗಳ ಪರಿಷ್ಕಾರ, ಹೃದಯ ಶಾಂತಿ, ಪ್ರಶಾಂತತೆ, ಸಂಗೀತ ಕಲೆಯಲ್ಲಿ, ಹಾಡುಗಾರಿಕೆಯಲ್ಲಿ, ವಾದ್ಯ ಸಂಗೀತದಲ್ಲಿ ಪ್ರಾವೀಣ್ಯತೆ,
ಮುಂತಾದ ದಿವ್ಯ ಶಕ್ತಿಗಳನ್ನು ಜಗನ್ಮಾತೆ ಪ್ರಸಾದಿಸುತ್ತಾಳೆ. ಜಗನ್ಮಾತೆಯಲ್ಲಿ ಭಕ್ತಿ ಪ್ರಪತ್ತಿಗಳು ವೃದ್ಧಿ ಹೊಂದಿ ವಾಗ್ಭವ ಕೂಟ ಸ್ತೋತ್ರ ಪಾರಾಯಣದಿಂದ ಜ್ಞಾನ ವೃದ್ಧಿಯಾಗುತ್ತದೆ. ಅಮ್ಮನವರು ನಮಗೇನು ಕೊಡುತ್ತಾರೆ ಎಂದು ಎದುರು ನೋಡದೆ ಈ ಸರ್ವ ಸೃಷ್ಟಿಯನ್ನೂ ಸೃಷ್ಟಿ ಮಾಡಿ ಅದರಲ್ಲಿ ಉತ್ತಮೋತ್ತಮವಾದ ಮಾನವ ಜನ್ಮವನ್ನು ನಮಗೆ ಪ್ರಸಾದಿಸಿ ಸ್ವಲ್ಪವಾದರೂ ಆಧ್ಯಾತ್ಮ ಜಿಜ್ಞಾಸೆಗೆ ನಮಗೆ ಅವಕಾಶ ಮಾಡಿಕೊಟ್ಟ ಆ ತಾಯಿಗೆ ನಾವೇನು ಕೊಡಬಲ್ಲೆವು, ಹೇಗೆ ಋಣ ತೀರಿಸಿಕೊಳ್ಳಬಲ್ಲೆವು ಎಂಬ ಆಲೋಚನೆಯಲ್ಲಿ ಮುಳುಗಿದರೆ ಸಾಕು. ಅದೇ ನಮ್ಮಲ್ಲಿ ಜ್ಞಾನೋದಯಕ್ಕೆ ದೊಡ್ಡ ಅನುಗ್ರಹವಲ್ಲವೇ? ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಎನ್ನುವ ಶ್ಲೋಕದ ಅರ್ಥದಂತೆ ಅಮ್ಮನವರ ಕಂಠ ಪ್ರದೇಶದಿಂದ ಕಟಿ ಪ್ರದೇಶದವರೆಗೂ ಇರುವ ಸೌಂದರ್ಯ ಲಹರಿಯ ಅಮೃತ ಝರಿಯನ್ನು ಸವಿಯಲು ಆಚಾರ್ಯರ ಹಿಂದೆಯೇ ಮುಂದಿನ 5ನೇ ಅಧ್ಯಾಯಕ್ಕೆ ಹೋಗೋಣ ಬನ್ನಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.